ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಉತ್ತರಕಾಂಡ. ಇದರಿಂದ ಇವತ್ತು ಚೌಪಾಯಿಗಳು ಮತ್ತೆ ದೋಹೆಗಳನ್ನ ತಿಳ್ಕೊಳ್ಳೋಣ. ಮನ ಗೋತೀತ್ ಅಮಲ್ ಅಭಿನಾಸಿ ನಿರ್ವಿಕಾರ ನಿರವಧಿ ಸುಖರಾಸಿ ಸೋ ತೈತಾಹಿ ತೋಹಿ ನಹಿ ಭೇದ ಬಾರಿ ಬೀಚಿ ಇವ ಗಾವಹಿ ಬೇದ ಬಿಬಿಧಿ ಭಾತಿ ಮೋಹಿ ಮುನಿ ಸಮುझावा ನಿರ್ಗುಣ ಮತ ಮಮ ಹೃದಯ ನ ಆವಾ पुनि मई कहेवु नाई पद सीसा सगुन उपासन कहहु मुनीसा राम भगति जल मम मन मीना किमि बिलगाई मुनीस प्रबीना सोई उपदेश कहहु करी दाया निज नयनन्हि देखौ रघुराया भरी लोचन बिलोकी अवधेसा तब सुनिहु निर्गुण उपदेसा मुनि पुनि कही हरि कथा अनूपा खंडी सगुन मत अगुण निरूपा तब मैं निर्गुण मत कर दूरी सगुन निरूपऊ करी हट भूरी उत्तर प्रति उत्तर मई कीन्हा मुनि तन भये क्रोध के चिन्हा सुनु प्रभु बहुत अवज्ञा किए उपज क्रोध ज्ञान इन्ह के हिये अति संघर्षन जो कर कोई अनल प्रगट चंदन ते होई बारंबार सकोप मुनि करई निरूपन ज्ञान मैं अपने मन बैठ तब करऊं विविधि अनुमान क्रोध की द्वैत बुद्धि बिनु द्वैत की बिनु अज्ञान माया बस परिच्छिन्न जड़ जीव की ಈಸ್ ಸಮಾನ. ಇವು ಚೌಪಾಯಿಗಳು ಮತ್ತೆ ದೋಹೆಗಳು. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳುತ್ತಾರೆ, ಕಾಕಭೂಷುಂಡಿಯವರು ಗರುಡನಿಗೆ ಹೇಳ್ತಾರೆ, ನಾನು ಭೇಟಿ ಮಾಡದಂತಹ ಮುನೀಶ್ವರರು ನನಗೆ ಶ್ರೀ ರಘುನಾಥನ ಗುಣ ವೈಭವದ ಬಗ್ಗೆ ಅನೇಕ ಕಥೆಗಳನ್ನು ನನಗೆ ಹೇಳ್ತಾ ಇದ್ರು. ಆಮೇಲೆ ನಾನು ಬ್ರಹ್ಮೋಪದೇಶವನ್ನ ಪಡ್ಕೊಳ್ಳೋದಕ್ಕೆ ಅಧಿಕಾರಿ ಆಗಿದ್ದೀನಿ ಅನ್ನೋದು ಅವ್ರಿಗೆ ಗೊತ್ತಾಗಿ ನನಗೆ ಬ್ರಹ್ಮೋಪದೇಶವನ್ನ ಮಾಡಿದ್ರು. ಪರಬ್ರಹ್ಮನು ಜನ್ಮರಹಿತನಾಗಿರುವಂಥವನು, ಅದ್ವಿತೀಯನು, ನಿರ್ಗುಣನು, ಅಂತರ್ಯಾಮಿ. ಅವನನ್ನ ಬುದ್ಧಿಯಿಂದ ಯಾರು ಅಳೆಯೋದಕ್ಕೆ ಸಾಧ್ಯ ಇಲ್ಲ. ಅವನು ಇಚ್ಛಾರಹಿತನು, ನಾಮರೂಪರಹಿತನು, ಅನುಭವದಿಂದ ಮಾತ್ರ ತಿಳಿಯಲ್ಪಡುವಂಥವನು, ಅಖಂಡನು, ನಿರುಪಮನು ಆಗಿದ್ದಾನೆ. ಅವನು ಮನಸ್ಸು ಇಂದ್ರಿಯಗಳಿಗೆ ಅತೀತನಾಗಿದ್ದಾನೆ, ನಿರ್ಮಲನಾಗಿದ್ದಾನೆ, ನಾಶರಹಿತನಾಗಿದ್ದಾನೆ, ನಿರವಧಿಕನಾಗಿದ್ದಾನೆ, ಸುಖ ನಿಧಾನನಾಗಿದ್ದಾನೆ. ನೀರಿಗೂ ಮತ್ತೆ ನೀರಿನ ಅಲೆಗಳಿಗೂ ಭೇದ ಇಲ್ಲದೆ ಇರುವ ಹಾಗೆ ಆತನಿಗೂ ನಿನಗೂ ಭೇದವೇ ಇಲ್ಲ, ಅವನೇ ನೀನಾಗಿರುವೆ. ತತ್ವಮಸಿ ಅಂತ ವೇದಗಳು ಹೇಳುತ್ತೆ. ಹೀಗೆ ಲೋಮಶರು ನನಗೆ ಅನೇಕ ರೀತಿಯಿಂದ ಬೋಧನೆಯನ್ನ ಮಾಡ್ತಾರೆ. ಆದರೆ ನಿರ್ಗುಣ ಬ್ರಹ್ಮನಲ್ಲಿ ನನ್ನ ಮನಸ್ಸು ನಿಲ್ಲೋದಿಲ್ಲ. ಮುನಿ ಚರಣಗಳಿಗೆ ಎರಗಿ ನಾನು ಈ ರೀತಿ ಹೇಳ್ಕೊಂಡೆ, ಮುನೀಶ್ವರರೇ ನನಗೆ ಸಗುಣೋಪಾಸನೆಯ ಕುರಿತು ಹೇಳಿ. ಯಾಕೆ ಅಂತಂದ್ರೆ ಶ್ರೀರಾಮನ ಭಕ್ತಿರೂಪಿ ಜಲದಲ್ಲಿ ನನ್ನ ಮನಸ್ಸು ಮೀನಿನ ಹಾಗೆ ನಿಂತಿದೆ. ಪ್ರಾಜ್ಞರಾದಂಥ ಮುನೀಶ್ವರರೇ, ಈ ರೀತಿಯ ಸ್ಥಿತಿಯಲ್ಲಿ ಅದು ಅದರಿಂದ ಹೇಗೆ ತಾನೇ ಬೇರೆ ಆಗೋದಕ್ಕೆ ಸಾಧ್ಯ ಆಗುತ್ತೆ? ಅಂದರೆ ರಾಮನ ಭಕ್ತಿ ಅನ್ನೋದು ನೀರಾದರೆ ನನ್ನ ಮನಸ್ಸು ಮೀನಿನ ಹಾಗೆ ಅದಿಲ್ಲದೆ ನಾನು ಇರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಅದಕ್ಕೋಸ್ಕರ ನನಗೆ ಸಗುಣೋಪಾಸನೆಯ ಬಗ್ಗೆ ತಿಳಿಸಿ, ದಯಮಾಡಿ ಶ್ರೀ ರಘುನಾಥನನ್ನು ದರ್ಶನ ಮಾಡುವಂತಹ ಉಪದೇಶವನ್ನು ನೀಡಿ ಅಂತ ಕೇಳಿಕೊಂಡೆ. ಮೊದಲು ಅಯೋಧ್ಯಾಪತಿಯಾದಂತಹ ಶ್ರೀ ರಘುವೀರನನ್ನು ನಾನು ಕಣ್ಣಾರೆ ನೋಡಿ ಆಮೇಲೆ ನಿರ್ಗುಣ ಬ್ರಹ್ಮನ ಕುರಿತು ಉಪದೇಶವನ್ನು ಕೇಳ್ತೀನಿ. ಮೊದಲು ಸಗುಣ ರೂಪದಲ್ಲಿರುವಂಥ ನನ್ನ ಶ್ರೀರಾಮನ ದರ್ಶನವನ್ನು ಮಾಡಿಸಿ ಅವನನ್ನು ನಾನು ಕಣ್ಣಾರೆ ನೋಡಿದ ಮೇಲೆ ನಾನು ನಿರ್ಗುಣ ಬ್ರಹ್ಮನ ಉಪದೇಶವನ್ನು ಕೇಳ್ತೀನಿ. ನಾನು ಈ ರೀತಿ ಹೇಳಿದಾಗ ಮಹಾಮುನಿಗಳು ಮತ್ತೆ ನಿರುಪಮಾನವಾದಂತಹ ಶ್ರೀಹರಿಯ ಕಥೆಯನ್ನ ಹೇಳಿ ಸಗುಣ ಮತವನ್ನ ಖಂಡಿಸಿ ನಿರ್ಗುಣದ ನಿರೂಪಣೆಯನ್ನ ಮಾಡ್ತಾರೆ. ಆಗ ನಾನು ನಿರ್ಗುಣ ಮತವನ್ನ ಬದಿಗೆ ಹೊತ್ತು ಪಟ್ ಹಿಡಿದು ನಾನು ಸಗುಣ ಮಾರ್ಗವನ್ನು ಪ್ರತಿಪಾದನೆ ಮಾಡೋದಕ್ಕೆ ಶುರು ಮಾಡ್ತೀನಿ. ನಾನು ಉತ್ತರ ಪ್ರತ್ಯುತ್ತರವನ್ನು ನೀಡೋದಕ್ಕೆ ಶುರು ಮಾಡಿದೆ. ಇದರಿಂದ ಮುನಿಯ ಶರೀರದಲ್ಲಿ ಕ್ರೋಧದ ಚಿಹ್ನೆಗಳೆಲ್ಲ ಬರೋದಕ್ಕೆ ಶುರುವಾಯಿತು. ಅಂದರೆ ಇಲ್ಲಿ ಇವರಿಗೆ ಸಗುಣದಲ್ಲಿ ಆಸಕ್ತಿ, ಆದರೆ ಆ ಮುನೀಶ್ವರರು ನಿರ್ಗುಣದ ಬಗ್ಗೆನೇ ಹೇಳ್ತಾ ಇರ್ತಾರೆ. ಅವರು ಹರಿಕಥೆಯನ್ನು ಹೇಳಿದ್ರು ಕೂಡ ಸಗುಣ ಮತವನ್ನು ಖಂಡನೆ ಮಾಡಿ ನಿರ್ಗುಣದ ನಿರೂಪಣೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಆದರೆ ಇವರಿಗೆ ಸಗುಣದಲ್ಲಿ ಆಸಕ್ತಿ ಇರೋದ್ರಿಂದ ನಿರ್ಗುಣ ಮತವನ್ನು ಅವರು ಬಿಡೋದಿಲ್ಲ.
ಅದಕ್ಕೆ ಅವರು ಈ ಒಂದು ಉತ್ತರ ಹೇಳಿದ್ರೆ ಇವರು ಒಂದು ಪ್ರತ್ಯುತ್ತರವನ್ನು ಕೊಡೋದಕ್ಕೆ ಶುರು ಮಾಡ್ತಾರೆ. ಅದಕ್ಕೇನಾಯಿತು, ಆ ಮುನಿಗೆ ಕೋಪ ಬಂತು. ಪ್ರಭು ಆಲಿಸಿ, ತುಂಬ ಅವಮಾನಕ್ಕೆ ಗುರಿಯಾದರೆ ಜ್ಞಾನಿಗಳ ಹೃದಯದಲ್ಲೂ ಕೂಡ ಕೋಪ ಅನ್ನೋದು ಬಂದೇ ಬರುತ್ತೆ. ಅಂದರೆ ಅವ್ರಿಗೆ ಮತ್ತೆ ಮತ್ತೆ ಅವಮಾನ ಆಯಿತು ಅಂತ ಅಂದರೆ ಎಂಥ ಜ್ಞಾನಿಗಳೇ ಆಗಿದ್ರು ಕೂಡ ಅವ್ರಿಗೂ ಕೂಡ ಕೋಪ ಅನ್ನೋದು ಬರುತ್ತೆ. ಚಂದನದ ಕೊರಡನ್ನ ಕೂಡ ತುಂಬ ತೀಡಿದರೆ ಅದರಿಂದ ಕೂಡ ಬೆಂಕಿ ಅನ್ನೋದು ಪ್ರಕಟವಾಗುತ್ತೆ. ಆ ಮುನೀಶ್ವರರು ಮತ್ತೆ ಮತ್ತೆ ಕೋಪ ಮಾಡಿಕೊಂಡು ಜ್ಞಾನದ ನಿರೂಪಣೆಯನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ನಾನು ಕೂತ್ಕೊಂಡೆ ಮನಸ್ಸಿನಲ್ಲಿ ಅನೇಕ ರೀತಿಯ ಊಹಾಪೋಹವನ್ನು ಮಾಡೋದಕ್ಕೆ ಶುರು ಮಾಡಿದೆ. ಅಂದರೆ ನನ್ನಲ್ಲಿ ಏನೇನೋ ಪ್ರಶ್ನೆಗಳು ಬರ್ತಾ ಇತ್ತು, ಅದಕ್ಕೋಸ್ಕರ ನಾನು ಅಲ್ಲಿ ಏನೇನೋ ಯೋಚನೆ ಮಾಡೋದಕ್ಕೆ ಶುರು ಮಾಡಿದೆ. ದ್ವೈತ ಬುದ್ಧಿ ಇಲ್ಲದೆ ಕ್ರೋಧ ಹೇಗೆ ಬರುತ್ತೆ? ಅಂದರೆ ನಾವೆಲ್ಲ ಒಂದೇ ಅಂತಂದಮೇಲೆ ಕೋಪ ಅನ್ನೋದು ಎಲ್ಲಿಂದ ಬರುತ್ತೆ? ಇಲ್ಲಿ ದ್ವೈತ ಬುದ್ಧಿ ಇರೋದ್ರಿಂದ ಕೋಪ ಬರಬೇಕಲ್ವ. ನಾನು ಬೇರೆ ಇಲ್ಲಿ ಮುಂದೆ ಕೂತಿರೋರು ಬೇರೆ ಅಂತ ಅಂದಾಗ ಕೋಪ ಬರಬೇಕು. ದ್ವೈತ ಬುದ್ಧಿ ಇಲ್ಲದೆ ಇದ್ದರೆ ಕೋಪ ಬರೋದಕ್ಕೆ ಸಾಧ್ಯನೇ ಇಲ್ಲ. ಅಜ್ಞಾನ ಇಲ್ಲದೇನೆ ದ್ವೈತ ಬುದ್ಧಿ ಅನ್ನೋದು ಎಲ್ಲಿಂದ ಬರುತ್ತೆ? ಈಗ ತಿಳುವಳಿಕೆ ತಿಳ್ಕೊಂಡ ಮೇಲೆ ಅಲ್ಲಿ ಅಜ್ಞಾನ ಹೋಗಿರುತ್ತೆ. ಜ್ಞಾನ ಇದ್ದಾಗ ದ್ವೈತ ಬುದ್ಧಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ಜ್ಞಾನ ಇದ್ದಾಗ ಮಾತ್ರ ಅಲ್ಲಿ ಆ ದ್ವೈತ ಅನ್ನೋದು ಇಲ್ಲ ಅನ್ನೋದು ಬರೋದು ಅಲ್ವಾ. ಅಜ್ಞಾನ ಇರೋದ್ರಿಂದ ಅಲ್ಲಿ ದ್ವೈತ ಬುದ್ಧಿ ಬರುತ್ತೆ. ಮಾಯೆಗೆ ವಶವಾಗಿರುವ ಪರಿಚ್ಛಿನ್ನ ಜಡಜೀವ ಈಶ್ವರನಿಗೆ ಸಮನ ಆಗೋದಕ್ಕೆ ಸಾಧ್ಯನಾ? ಅಂದರೆ ಯಾರಲ್ಲಿ ದ್ವೈತ ಬುದ್ಧಿ ಇದೆಯೋ ಅವರಲ್ಲಿ ಅಜ್ಞಾನ ಇದೆ ಅಂತ ಅರ್ಥ. ಆ ಅಜ್ಞಾನ ಅಂದರೆ ಅಲ್ಲಿ ಮಾಯೆಗೆ ವಶವಾಗಿದ್ದಾರೆ ಅಂತ. ಆ ಮಾಯೆಗೆ ವಶವಾಗಿರುವಂಥವನು ಪರಮೇಶ್ವರನಿಗೆ ಸಮಾನ ಆಗೋದಕ್ಕೆ ಹೇಗೆ ಸಾಧ್ಯ ಅಂತಂದ್ಬಿಟ್ಟು ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ ದ್ವೈತ ಅದ್ವೈತದ ಬಗ್ಗೆ ಇಲ್ಲಿ ನಾವು ಕೆಲವೊಂದು ವಿಚಾರ ತಿಳ್ಕೋಬೇಕು. ಇಲ್ಲಿ ಮುನೀಶ್ವರರು ಹೇಳಿದ್ರು ಕೂಡ, ಈಗ ನಮಗೆ ಸಗುಣೋಪಾಸನೆಯಲ್ಲಿ ಆಸಕ್ತಿ ಇದ್ಮೇಲೆ ನಾವು ನಿರ್ಗುಣ ನಿರಾಕಾರ ರೂಪವನ್ನು ನಾವು ಭಜಿಸೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಇಲ್ಲಿ ಆ ಮುನೀಶ್ವರರು ಹೇಳ್ತಾ ಇರಬೇಕಾದ್ರೆ ಇವರು ನಾವು ಅದ್ವೈತಿಗಳು ಅಂತ ಹೇಳಿದಾಗ ದ್ವೈತ ಬುದ್ಧಿ ಅನ್ನೋದು ಇದ್ದಾಗ ಮಾತ್ರ ಕೋಪ ಬರೋದು. ಅದ್ವೈತ ಬಂದಾಗ ನಾನು ಭಗವಂತ ಎಲ್ಲ ಒಂದೇ ಅಂತ ಬಂದಾಗ ಯಾರ ಮೇಲೆ ಕೋಪ ಮಾಡ್ಕೊಳ್ತಾರೆ ಅಲ್ವಾ. ಅದಕ್ಕೋಸ್ಕರ ಇಲ್ಲಿ ಅವರು ಕೂಡ ಮಾಯೆಗೆ ವಶರಾಗಿರ್ತಾರೆ. ಆಗಲೇ ಅಜ್ಞಾನ ಇರೋದಕ್ಕೆ ಸಾಧ್ಯ. ಮಾಯೆಗೆ ವಶರಾಗಿರುವಂಥವ್ರು ಭಗವಂತನಿಗೆ ಸಮಾನ ಆಗೋದಕ್ಕೆ ಹೇಗೆ ಸಾಧ್ಯ ಅಂತಂದ್ಬಿಟ್ಟು ಇಲ್ಲಿ ಅವರಿಗೆ ಪ್ರಶ್ನೆ ಬಂದಿದೆ. ಯಾರಿಗೆ? ಕಾಕಭೂಷುಂಡಿ ಅವರಿಗೆ ಅನ್ನೋದು ಇಲ್ಲಿ ನಮಗೆ ಗೊತ್ತಾಗುತ್ತೆ. ಮುಂದುವರೆದು ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.